ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ಬಂದುಬಿಟ್ಟು ಶ್ರೀಕೃಷ್ಣ ಜನ್ಮಭೂಮಿ ಮಥುರಾ ರಿಲೇಟೆಡ್ ಆಗಿ ಒಂದು ವಿಡಿಯೋಗಳನ್ನು ಮಾಡಿದ್ದೀನಿ ಕೆಲವೊಂದು. ಸೊ ಅವುಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬರ್ತಾಯಿದ್ದೀನಿ. ಅದರ ಸ್ಟೋರಿ ಏನು ಅಂತ ಹೇಳೋದಕ್ಕೆ ಬರ್ತಾಯಿದ್ದೀವಿ. ಸೊ ಈಗ ನಾವು ಆ್ಯಕ್ಚುಲಿ ನೋಯ್ಡಾ ಇದ್ದ ಪಕ್ಕದಲ್ಲಿರೋ ದಾನ್ಕೌರಿದ್ದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ನೋಡೋಣ, ನಮ್ಮ ಜೊತೆ ಇರ್ರಿ, ಯಾವ ಥರ ಸ್ಟಾರ್ಟ್ ಆಗುತ್ತೆ. ನಾವೀಗ ಮಥುರಾ ಹೋಗೋಕ್ಕೆ ತುಂಬ ಪ್ಲ್ಯಾನ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅನ್ಫಾರ್ಚುನೇಟ್ಲಿ ಮಾರ್ನಿಂಗ್ ನೋಡ್ತಾ ಇರ್ಬೋದು, ಹಾಸ್ಪಿಟಲಲ್ಲಿ ಸಾರಿ ಹಾಸ್ಪಿಟಲ್ ಇರೋದು ನಮ್ಮ ಹೋಟೆಲ್ ಪಕ್ಕ. ಸೊ ನೋಡ್ತಾ ಇರ್ಬೋದು ಆಡಿಯೋ ಚೇಂಜ್ ಮಾಡ್ತಿರೋ ಪೂರ್ತಿ ಎಲ್ಲ ಮಳೆ ಸಿಕ್ಕಾಪಟ್ಟೆ, ಜೋರಾಗೂ ಬರ್ತಾಯಿಲ್ಲ, ಇತ್ತಾಗ ಮೀಡಿಯಮು ಬರ್ತಾಯಿಲ್ಲ. ಸುವಿನ್ ಸರ್ ನೋಡಿ ಹೋಗೋದು ನೋಡೋದು ಬರೋದು ಜೋರಿದೆಯಾ, ಹೆವಿ ಇದೆ. ಕೃಷ್ಣ ಹರೇ ಹರೇ ಅಂದ್ಕೊಂಡು ಸೊ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನೇನು ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀವಿ. ಮಳೆ ಅಷ್ಟು ಜೋರಿಲ್ಲ, ಸ್ವಲ್ಪ ಕಡಿಮೆ ಆಯಿತು. ಬನ್ನಿ ಇದು ಯಮುನಾ ಎಕ್ಸ್ಪ್ರೆಸ್ ಹೈವೇ ನಿಯರ್ ಬೈ ಬಂದ್ವಿ. ನಮ್ಮ ಆಟೋ ಡ್ರೈವರ್ ಹೇಳಿದರು, ಸೊ ಈ ಹೈವೇಯಲ್ಲಿ ನಿಮಗೆ ಬಸ್ ಸಿಗುತ್ತೆ ಡೈರೆಕ್ಟ್ ಮಥುರಾಗೆ. ಸೊ ಆರಾಮಾಗಿ ಇಲ್ಲಿದ್ದಾನೆ ಹೋಗ್ಬೋದು ಅಂತ. ಹಾಗೆ ಒಂದು ಚಾಯ್ ಕುಡ್ಕೊಂಡು, ಬಿಸಿ ಬಿಸಿ ಚಾಯ್ ಕುಡಿದ್ರೆ ಈ ಚಳಿಗೆ ಒಳ್ಳೆ ಇದಿರುತ್ತೆ. ಚಾಯ್ ಕುಡ್ಕೊಂಡು ಹಂಗೆ ಬಸ್ ಹತ್ತಿ ಸೀದಾ ಮಥುರಾ. ಸೊ ನಿಮಗೆ ಆಲ್ಮೋಸ್ಟು ಮಳೆ ಇದೆ, ಆದರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲೆಲ್ಲ. ನೋಡ್ತಾ ಇರ್ಬೋದು, ಜಸ್ಟ್ ಒಂದು ದಿವಸದ ಹಿಂದೆ ಎಷ್ಟು ಬಿಸಿಲು ಅಂದರೆ 47 ಡಿಗ್ರಿ ಬಿಸಿಲಿತ್ತು ಡೆಲ್ಲಿ. ಎಷ್ಟು ಕೂಲ್ ಆಗಿದೆ ನೋಡಿ ಈಗ. मानसून आ गया ना, मानसून आ गया, बड़ी अच्छा है, बड़ी अच्छा है. ಸೊ ಅಂತೂ ಇಂತೂ ಯಮುನಾ ಎಕ್ಸ್ಪ್ರೆಸ್ ಹೈವೇ ನೋಡ್ತಾ ಇರ್ಬೋದು ನೀವು. ಯಮುನಾ ಎಕ್ಸ್ಪ್ರೆಸ್ ಹೈವೇ ಇದು. ಸೊ ನೋಯ್ಡಾ, ಗ್ರೇಟರ್ ನೋಯ್ಡಾ, ಸೊ ಆಗ್ರಾ ಈ ಕಡೆ ಹೋಗೋದು. ಅಂತೂ ಇಂತೂ ಬಂದಿದ್ದೀವಿ. ಸೊ ಬಸ್ಗೆ ವೆಯ್ಟಿಂಗು. ಜಿನಿ ಮಳೆ, ಆ ಮಳೆಯಲ್ಲೇ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಒಂಥರ ನೇಚರು ತುಂಬ ಸಪೋರ್ಟ್ ಮಾಡ್ತಾಯಿತ್ತು. ಅಷ್ಟು ಬಿಸಿಲಿದ್ದು ನಮಗೆ ತುಂಬ ಕೂಲ್ ಅನ್ನಿಸ್ತಾಯಿತ್ತು. ಸತತ 15 ನಿಮಿಷಗಳ ಕಾಲ ಕಾಯ್ದ ನಂತರ ಬಸ್ಸು ಬಂತು. ಸೊ ಬಸ್ ಈಗ ಹತ್ತಿದ್ದೀವಿ. ಈಗ ದಾನ್ಕೌರಿದ್ದ ಮಥುರಾಗೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಹೈವೇಯಲ್ಲಿ ಇಳಿಸಿದ. ಸೊ ಇಲ್ಲಿಂದ 20 ಕಿಲೋಮೀಟ್ರ್ ಹೋಗಬೇಕು ಮಥುರಾ ಒಳಗೆ, ಆಟೋ ಮಾಡಿಕೊಂಡು. ಕೊನೆಗೂ ಆಟೋದವ್ರ ಹತ್ರ ಬಾರ್ಗಿಂಗ್ ಮಾಡಿಕೊಂಡು 250 ರೂಪಾಯಿಗೆ ಓಕೆ ಮಾಡಿದ್ದಾರೆ. ಈಗ ಆಟೋ ಹತ್ತಿದ್ದೀವಿ. ನೋಡೋಣ ಡ್ರೈವರ್ ಅಣ್ಣ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ 19 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಹೋಗ್ಬೇಕಾದ್ರೆ ಆನ್ ದ ವೇ ಯಮುನಾ ನದಿ ದಾಟ್ಕೊಂಡೇ ಹೋಗ್ಬೇಕು ಮಥುರಾಗೆ. ಸೊ ನೀವು ನೋಡ್ತಾ ಇರ್ಬೋದು, ನದಿ ಕಾಣ್ತಾ ಇದೆಯಲ್ಲ. ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ತೋರಿಸ್ತೀನಿ ನಿಮಗೆ ನದಿ ಯಾವ ಥರ ಇದೆ ಅಂತ. ಸೊ ಈ ಯಮುನಾ ನದಿಗೂ ಮತ್ತು ಶ್ರೀಕೃಷ್ಣನಿಗೆ ಭಾಳ ತುಂಬ ಸಂಬಂಧ ಇದೆ. ಸೊ ಅದೇನು ಅಂತ ನೀವೆಲ್ಲರೂ ನೋಡಿರ್ಬೋದು, ಪುರಾಣಗಳಲ್ಲಿ ಓದಿರ್ಬೋದು, ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಅದನ್ನು ಮುಂದೆ ತೋರಿಸ್ತೀನಿ. ಇಂತೂ ಮಥುರಾಗೆ ಬಂದು ಇಳಿದ್ವಿ. ಇಲ್ಲಿದ್ದ ಒಂದು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ಆಟೋ ಡ್ರೈವರು. ಸೊ ಇಲ್ಲಿದ್ದ ನಡ್ಕೊಂಡು ಹೋಗ್ಬೇಕಂತೆ, 1 ಕಿಲೋಮೀಟ್ರ್ ನಡ್ಕೊಂಡು. ಸೊ ಬಂದಿದ್ದೀವಿ ಫೈನಲಿ. ಈಗ ಶ್ರೀಕೃಷ್ಣ ಜನ್ಮಭೂಮಿ ಸ್ಥಳಕ್ಕೆ ಹೋಗೋವಂಥ ಟೈಮ್ ಬಂದಿದೆ. ನೋಡ್ತಾ ಇರ್ಬೋದು ನೀವು ಆಲ್ರೆಡಿ. ಭಕ್ತಾದಿಗಳೆಲ್ಲ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಸೊ ಈ ಕಡೆ ಎಲ್ಲ ಶಾಪ್ಸ್ ಎಲ್ಲ ತುಂಬ ಇದೆ. ಸೊ ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಸೊ ಟೆಂಪಲ್ ಸಿಗುತ್ತೆ ನೋಡಿ. ಹಂಗೆ
ಫೈನಲಿ ಶ್ರೀಕೃಷ್ಣ ಜನ್ಮಭೂಮಿ ಇದೆ ನೋಡಿ. ಸೊ ಇಲ್ಲೇ ನಮ್ಮ ಭಗವಾನ್ ಶ್ರೀಕೃಷ್ಣ ಅವರು ಜನ್ಮ ತಾಳಿದ ಒಂದು ಅರಮನೆ ಅನ್ಬೋದು, ಅದನ್ನು ಸೆರೆಮನೆ ಅಂತ ಹೇಳ್ತಾರೆ. ಸೊ ಅಷ್ಟು ಚೆನ್ನಾಗಿದೆ. ಬಟ್ಟು ಹೇಳ್ಬೇಕಾದ್ರೆ ಅವರು ಸೆರೆಮನೆಯಲ್ಲಿದ್ದಾಗೇ ಜನ್ಮ ತಾಳೋದು. ಸೊ ಮಾತೆ ದೇವಕಿ ಅವರು ಮತ್ತು ವಾಸುದೇವ ಅವ್ರನ್ನ ಕಂಸ ಮಹಾರಾಜರು ಅದರಲ್ಲಿ ಬಂಧಿಸಿರ್ತಾರೆ. ಸೊ ಅವಾಗ ಜನ್ಮ ತಾಳೋದು ಶ್ರೀಕೃಷ್ಣ. ಸೊ ಅದೇ ಈ ಭೂಮಿ. ಸೊ ಮಥುರಾದ ಶ್ರೀಕೃಷ್ಣ ಜನ್ಮ ಬ್ಯೂಟಿ ಪರ್ಪಸ್ಸು ನಮ್ಮ ಮೊಬೈಲ್ಸ್ ಎಲ್ಲ ಒಳಗಡೆ ಬಿಡಲ್ಲ. ಸೊ ಆದ್ದರಿಂದ ನಾವು ಒಳಗಡೆ ಇರೋ ವೀಡಿಯೋನ ನಾವು ಕವರ್ ಮಾಡೋಕ್ಕಾಗಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಕೊರಳಿಗೆ ಒಂದು ಹಾರ ಇದೆ. ಸೊ ಅದು ಒಂಥರ ಏನೋ ಒಳ್ಳೆಯದು, ಆ ಥರ ಹಾರ ಸಿಕ್ಕಿದ್ರೆ ಅಂತ ಹೇಳ್ತಾರೆ. ಸೊ ಅಷ್ಟು ಜನದಲ್ಲಿ ಹಿಂಗೆ ಹಾರ ಎಸಿತಾರೆ, ಸಿಕ್ಕಿದ್ರೆ ಒಳ್ಳೆಯದು ಅಂತಾರೆ. ಸೊ ನಮಗೆ ಸಿಕ್ಕಿದೆ ಅಂತೆ, ಗೊತ್ತಿಲ್ಲ, ದೇವ್ರದ್ದೊಂದು ಕೃಪೆ ಇರಲಿ ಅಂದ್ಕೊಂಡು ಬೇಡ್ಕೊತ ಸೊ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಮಥುರಾ ವಿಸಿಟ್ ಮಾಡಿದ್ಮೇಲೆ ಶ್ರೀಕೃಷ್ಣ ಜನ್ಮಭೂಮಿಗೆ ವಿಸಿಟ್ ಮಾಡಿ. ಹಾಗೆ ಬೃಂದಾವನ ಇನ್ನೂ ತುಂಬ ಪ್ಲೇಸಸ್ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬೃಂದಾವನದ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.